Hello my dear students, so we are done with chapter that is work, power, energy. Has we finished or not? I hope we have finished. Yeah, so we have finished with power, work and energy. So now we are going to the concepts of biology. Biology in the start module now. So one chemistry ಮುಗಿಸಿದೀವಿ, ಎರಡು physics ಮುಗಿಸಿದೀವಿ. So biology ಹೋಗೋಣ. Biology na correct diagram ತೆಗೆಯಕ್ಕೆ ಬರಂಗಿಲ್ಲ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. Okay, so the fundamental unit of life, fifth chapter. First four ಏನದಾವು chemistry ಅದಾವು, ಮುಂದೆ 5th to 7 cell biology ಐತಿ, 8 to 12 sound ಬಟ physics ಅದ, 13 14 15 that is general biology. So we can say that environmental biology or EVS ಅಂತೀವಿ, environmental studies ಆ ಟೈಪ್ ಐತಿ. ಸೊ ಅವುಗಳು ನ್ಯಾಚುರಲ್ ಬಯಾಲಜಿ or environmental biology. Yes, so now in this class we are starting the fundamental unit of life. What is the fundamental unit of life? The fundamental unit of life is cell. Cell is the fundamental unit of life. So that one we will discuss in this class. Okay, yes. So what is the fundamental unit of life? What are living organisms made up of? ನೋಡ್ರಿ ಬೇಸಿಕ್ಸ್ ಹೇಳ್ಕೊತ ಹೋಗ್ತಾನೆ. ಸೊ ಲೈಫ್ ಅಂದ್ರೆ ಗೊತ್ತದ ನಿಮಗೆ. ವಾಟ್ ಈಸ್ ಲೈಫ್? ಲೈಫ್ ಈಸ್ ನಥಿಂಗ್ ಬಟ್ ದ ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಸ್. ಸೊ ನಾನು ಜೀವಂತ ಅದನ್ನು ನೀವು ಕೇಳ್ತೀರಿ ಅಂದ್ರೆ ನೀವು ಜೀವಂತ ಇದ್ದೀರಿ. ಸೊ ನೀವು ಜೀವಂತ ಇದ್ರಿ, ನಾವು ಜೀವಂತ ಇದ್ರಿ, ಏನು ಗ್ಯಾರಂಟಿ ಅಂದರೆ ವಿ ಆರ್ ಬ್ರೀದಿಂಗ್, ಅದನ್ನು ಹೇಳ್ಬೋದು. ಬಟ್ ಆನ್ ಟಾಪ್ ಆಫ್ ಇಟ್ we all have life. We all have life in the sense we all are having the cells in our body, live cells in our body. ನೋಡ್ರಿ, ಒಂದು ಹ್ಯಾಂಡ್ ಒಳಗೆ millions of cells ಇರ್ತಾವೆ. ಈ presently I am showing you a left hand. So in this there are millions of cells. In your hand also there are millions of cells. So cell is the basic structure of life. ಈಗ ಏನಾಗ್ತದೆ, ಒಂದು ಫಿಸಿಕ್ಸ್ ಒಳಗೆ ನಾವು ಏನು ಹೇಳ್ತೀವಿ, ಒಂದು ಚಾಕ್, ಈ ಚಾಕ ಆಟಮ್ಸ್ ಇಂದ್ರೆ ಆಗಿರ್ತದೆ ಅಂತ ಹೇಳ್ತೀವಿ. ಇದನ್ನು ಕಟ್ ಮಾಡಿ 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 ಎಲ್ಲಿ ಮಾಡಿ ತೊಗೊಂಬರ್ತೀವಿ ಅಂದ್ರೆ ಲಾಸ್ಟ್ ಪಾರ್ಟ್, ಸ್ಮಾಲೆಸ್ಟ್ ಪಾರ್ಟಿಗೆ ತರ್ತೀವಿ. ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಸ್ಮಾಲೆಸ್ಟ್ ಪಾರ್ಟಿಗೆ ತರ್ತೀವಿ. ಅದನ್ನು ನಾವು ಏನು ಮಾಡ್ತೀವಿ, ಮೈಕ್ರೋಸ್ಕೋಪ್ ನೋಡ್ತೀವಿ. ಸೊ ದಟ್ ಇದಕ್ಕೆ ನಾವೇನು ಅಂತೀವಿ, ಆಟಮ್ ಅಂತೀವಿ. ಸಿಮಿಲರ್ಲಿ ಜೀವವಿರ್ತಕ್ಕಂಥ ಬಾಡಿಯನ್ನು ಕಟ್ ಮಾಡಿ 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 ಕಟ್ ಮಾಡಿದ್ರಿ ಮತ್ತೆ. ಓಕೆ, ಸೊ ಮಂಗಳ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ ತೊಗೊಬೋದು, ನಾವು ಪ್ಲ್ಯಾಂಟ್ ಕಟ್ ಮಾಡ್ಬೋದಲ್ಲ, ಅಂದ್ರೆ ಗಿಡ ಮರಗಳನ್ನ ಕಟ್ ಮಾಡೋದಲ್ಲ, ತಪ್ಪದು. ಪ್ಲ್ಯಾಂಟದ ಒಂದು ಎಲೆ ತೊಗೊಂಡು ಸಣ್ಣಗೆ ಅದನ್ನು ಕಟ್ ಮಾಡಿ 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 ಮಾಡಿದಾಗ ಅದ್ರ ಲಾಸ್ಟ್ ಪಾರ್ಟ್ ಏನು ಸಿಗ್ತದಲ್ಲ, ದಟ್ ಈಸ್ ಕಾಲ್ಡ್ ಸೆಲ್. ಅದಕ್ಕೇನಂತೀವಿ ನಾವು ಸೆಲ್ ಅಂತ ಕರಿತೀವಿ. ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಈಸ್ ಸೆಲ್. ಸೊ ಫಸ್ಟ್ ಬಯಾಲಜಿ ಅನ್ನೋದು ಗೊತ್ತದೆ ನಿಮಗೆ. ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬದುಕಿರುವ ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡೋದು ಬಯಾಲಜಿ. ಬದುಕಿದ್ರ ಬಗ್ಗೆ ಸ್ಟಡಿ ಮಾಡೋದು ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಇದರೆಲ್ಲದ್ರ ಬಗ್ಗೆ ಹ್ಯೂಮನ್ ನೇಚರ್, ಇದರೆಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದು ದಟ್ ಈಸ್ ಬಯೋಲಜಿ. ಸೊ ಫಸ್ಟ್ ಈ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಬಗ್ಗೆ ಸ್ಟಡಿ ಮಾಡಿದ ಸೈಂಟಿಸ್ಟ್ ನೇಮ್ ಈಸ್ ರಾಬರ್ಟ್ ಹುಕ್. ಓಕೆ, ಹನಿ ಕಾಂಬನ್ನು ನಾವು ಸ್ಟಡಿ ಮಾಡ್ತಿರ್ತಾನೆ ನಾವು. ಲಿಟಲ್ ಕಂಪಾರ್ಟ್ಮೆಂಟ್ಸ್. ಕಾರ್ಕ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕಮ್ಸ್ ಫ್ರಾಮ್ ದ ಬಾರ್ಕ್ ಆಫ್ ಅ ಟ್ರೀ. ಟ್ರೀ ನೋಡಿರ್ತೀರಿ ನೀವು. ಟ್ರೀ ಒಳಗೆ ದೊಡ್ಡ ಟ್ರೀ, ಸಣ್ಣ 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 ಪ್ಲ್ಯಾಂಟ್ಸ್ ಅಲ್ಲ, ದೊಡ್ಡ ಟ್ರೀ ಒಳಗೆ ಅದ್ರ ಸ್ಟೆಮ್ ಇರ್ತದಲ್ಲ, ಸ್ಟೆಮ್ ಒಳಗೆ ಒಂದು ಬಾರ್ಕ್ ಇರ್ತದ ರೀ. ಸ್ಟೆಮ್ ಐತೆ ತಿಳ್ಕೊರಿ. ಓಕೆ, ಹಿಂಗೆ ಬೇರೆ ಇರ್ತೈತಿ, ಅದು ಬಿಡ್ರಿ. ಓಕೆ, ಅದೇನು ತಲೆ ಕೆಡಿಸುವಾಗ ಹೋಗಬೇಡಿ. ಸೊ ಹಿಂಗೊಂದು ಸ್ಟೆಮ್ ಇರ್ತದೆ, ಬೇರೆ ತಿಳ್ಕೊರಿ. ಓಕೆ, ಈ ಸ್ಟೆಮ್ ಒಳಗೆ ನಡಬರ್ಕ್ ಒಂದು ಕಟ್ ಆದ ಪೋರ್ಷನ್ ಇರ್ತದೆ, ಬಾರ್ಕ್, ಕಟ್ ಮಾಡ್ಬೋದು. ಸೊ ಅದರಿಂದ ತೆಗಿತೀವಲ್ಲ, ದಟ್ ಈಸ್ ಕಾಲ್ಡ್ ಕಾರ್ಕ್. ಅದಕ್ಕೆ ನಾವು ಕಾರ್ಕ್ ಅಂತ ಹೇಳಿ ಕರಿತೀವಿ. ಇನ್ 1665 ಹುಕ್ ಮೇಡ್ ದಿಸ್ ಚಾನ್ಸ್ ಅಬ್ಸರ್ವೇಷನ್ ಥ್ರೂ ಅ ಸೆಲ್ಫ್ ಡಿಸೈನ್ ಮೈಕ್ರೋಸ್ಕೋಪ್. ರಾಬರ್ಟ್ ಹುಕ್ ಕಾಲ್ ದೀಸ್ ಬಾಕ್ಸಸ್ ಸೆಲ್ಸ್. ಸೆಲ್ ಇಸ್ ಅ ಲ್ಯಾಟಿನ್ ವರ್ಡ್ ಫ್ರಮ್ ಅ ಲಿಟಲ್ ರೂಮ್. ಸೊ ರಾಬರ್ಟ್ ಹುಕ್ ಇವುಗಳನ್ನ ಏನು ಮಾಡಿದ, ಮೈಕ್ರೋಸ್ಕೋಪ್, ಇನ್ ಮೈಕ್ರೋಸ್ಕೋಪ್ ಹಿ ಟುಕ್ ದೆಮ್ ಅಂಡ್ ಅಬ್ಸರ್ವ್ಡ್ ದೆಮ್. ಸೊ ಇವುಗಳಿಗೆ ಅಂತ ಏನು ಕರೆದ, ಸೆಲ್ ಅಂತ ಕರೆದ. ಇನ್ 1665 ಇವು ಏನು ಕರೆದಾಗ ಸೆಲ್ ಅಂತ ಕರೆದ. ಸೆಲ್ ಅಂದ್ರೆ ಲ್ಯಾಟಿನ್ ವರ್ಡ್ ಒಳಗೇನು, ಲ್ಯಾಟಿನ್ ಮೀನಿಂಗ್ ಆಫ್ ದಟ್ ಈಸ್ ಅ ಲಿಟಲ್ ರೂಮ್, ಸಣ್ಣ ರೂಮ್ ಅನ್ನೋ ಅಂದ್ರೆ ಸ್ಪೇಸ್. ರೂಮ್ ಅಂದ್ರೆ ಸ್ಪೇಸ್, ಕೋಣೆ, ಅವಕಾಶ. ಓಕೆ, ವೆನ್ he said a little room, so that means it's a cell. So the how cell was discovered.
This may seem to be very small and insignificant incident, but it is very important in the history of science. In the history of science, this is a very much important thing happened. This was the very first time that someone had observed that living things appear to consist of separate units. The use of the word cell to describe these units is being used till this day in biology. Let us find out about cells. So this is the main important invention of cell biology or the scientific biology. So he made one observation. First time living organisms ಸಣ್ಣ units ಇರ್ತಾವಂತ first time study ಆಗಿದ್ದು 1665. That is by this man Robert Hooke. Okay, he observed that there are small compartments in the living body also, living plant also. He called them as cells, which means little room. This all happened in 1665. This gave the better scientific approach of the biological concepts. What are living organisms made up of? Living organism ಎದರಿಂದ ಆಗಿದ್ದಾವೆ ಅನ್ನೋದು ಬೇಕಲ್ಲ. What are living organisms made up of? ಎದರಲ್ಲಿ ಆಗಿದ್ದಾವೆ living organisms? They have given activity. So shall we observe that activity or not? Let us take a small piece from an onion bulb. With the help of pair of forceps, we can peel off skin from the concave side of the onion. This layer can be put immediately in a watch glass containing water. This will prevent the peel from getting folded or getting dry. What do we with this peel? Let us take a glass slide, put a drop of water on it, transfer a small piece of the peel from the watch glass to the slide. Make sure that the peel is perfectly flat on the side. A thin camel hair paint brush might be necessary to help transfer the peel. Now we put a drop of saffronin solution on this piece followed by a cover slip. Take care to avoid air bubbles while putting the cover slip with the help of mounting needle. Ask your teacher for help. We have prepared a temporary mount of onion peel. We can observe this slide under low power followed by high powers of compound microscope. ನೋಡ್ರಿ ಒಂದು ಕಂಪೌಂಡ್ ಮೈಕ್ರೋಸ್ಕೋಪ್ ಅದ ಇಲ್ಲ. ಈ ಮೈಕ್ರೋಸ್ಕೋಪ್ ತಗೋರಿ, ಅದನ್ನ ಮೊದಲು ಏನು ಮಾಡಬೇಕು, ಒಂದು ಆನಿಯನ್ ಪೀಸ್ ತೊಗೋಬೇಕು, ಅದನ್ನ ಮ್ಯಾಲಿಂದ ತೆಗಿಬೇಕ್ರಿ. ತೆಗೆದು ಏನು ಮಾಡಬೇಕು, ಒಂದು ಪೀಲ್ ತೊಗೋಬೇಕು. ಅದರಿಂದ ಮ್ಯಾಗಿಂದಕ್ಕೆ ಎಪಿಡರ್ಮಿಸ್ ಅದಾರು. ಅದನ್ನ ತೆಗೆದು ಒಂದು ಪೀಲ್ ತೊಗೊಂಡು ಏನು ಮಾಡಬೇಕು, ನೀರಾಗ ಹಾಕಬೇಕು. ನೀರಾಗ ಹಾಕಿ ಅದನ್ನು ತೊಗೊಂಡು ಏನು ಮಾಡಬೇಕು, ಈ ವಾಚ್ ಗ್ಲಾಸ್ ಒಳಗೆ ಹಾಕಬೇಕು, ಮೈಕ್ರೋಸ್ಕೋಪದ ವಾಚ್ ಗ್ಲಾಸ್. ಸೊ ಅಲ್ಲಿ ಏನು ಮಾಡ್ತದೆ, ನೀವು ತಿನ್ ಇದನ್ನು ನೋಡ್ಬೋದು, ಕಾರ್ಕ್ಸ್ ಅನ್ನು ನೋಡ್ಬೋದು, ತಿನ್ ಲೇಯರ್ಸ್ ಆಫ್ ಇದನ್ನು ಮಾಡ್ಬೋದು. ಗ್ಲಾಸ್ ಸೈಡ್ ಇರ್ತದೆ, ಇಲ್ಲಿ ಏನಿರ್ತದೆ, ಸ್ಲೈಡ್ ಇರ್ತದೆ. ಆ ಸ್ಲೈಡ್ ಒಳಗೆ ಏನು ಮಾಡಬೇಕು, ಡ್ರಾಪ್ ಆಫ್ ವಾಟರ್ ಹಾಕಬೇಕು. ಟ್ರಾನ್ಸ್ಫರ್ ಅ ಸ್ಮಾಲ್ ಪೀಸ್ ಆಫ್ ದ ಪೀಲ್ ಫ್ರಮ್ ವಾಚ್ ಗ್ಲಾಸ್. ಒಂದು ಸ್ಮಾಲ್ ಪೀಸ್ ಪೀಲ್ ಇರ್ತದಲ್ಲ, ಪೀಲ್ ಅಂದ್ರೆ ಗೊತ್ತಾಗ್ತಿಲ್ಲ, ಆನಿಯನ್ ಸುಲ್ದಿರ್ತಿರಲ್ಲ, ಅದಕ್ಕೆ ಪೀಲ್ ಅಂತಾರಲ್ಲ. ಆ ಸ್ಮಾಲ್ ಪೀಸ್ ತೊಗೊಂಡು ಅದ್ರೊಳಗೆ ಹಾಕಬೇಕು. ಅದನ್ನು ನೀವು ಬಿಡಿಸಿದ್ರಿ ಅಂದ್ರೆ ಸಣ್ಣಂಗೆ. ಸೊ ಅವಾಗ ಏನು ಮಾಡ್ಬೋದು, ಆ ಮೈಕ್ರೋಸ್ಕೋಪ್ ಒಳಗೆ ಅದನ್ನು ನೋಡ್ಬೋದು ಸಣ್ಣಂಗೆ. A thin camel hair paint brush might be necessary to help transfer the peel. Now we put a drop of saffronin solution on this piece. ಆ ಪೀಸ್ ಮ್ಯಾಗ ಸ್ಯಾಫ್ರನಿನ್ ಹಾಕ್ಬೇಕು. ಸ್ಯಾಫ್ರನ್ ಅಂದ್ರೆ ಕಲರ್. ಅದೇನು ಮಾಡ್ತೈತಂದ್ರೆ ಕರೆಕ್ಟ್ ಅಬ್ಸರ್ವೇಷನ್ ಆಗೋಂಗೆ ಮಾಡ್ತದೆ. ಸಿ ದ ಆನಿಯನ್ is how to be correctly observed. That should be done by this saffron. Take care to avoid air bubbles while putting the cover slip with the help of mounting needle. Ask your teacher for help. We have prepared a temporary mount of onion peel. We can observe this slide under low brush power followed by high powers of a compound microscope. Compound microscope high power indra idನ್ನ ನಾವು ಫಾಲೋ ಮಾಡಬಹುದು. ಓಕೆ, ಎಸ್, ಕಂಪೌಂಡ್ ಮೈಕ್ರೋಸ್ಕೋಪ್ ಅದ ಇಲ್ಲಿ. ಸೊ ಇದರ ಡಯಾಗ್ರಾಮ್ ತೆಗಿಲಿಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಕಂಪೌಂಡ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಕೊಂಡು ನಾವು, ಮೈಕ್ರೋಸ್ಕೋಪ್ ಅಂದರೆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಆರ್ ಪ್ಲಾಂಟ್ಸ್ ಅನ್ನು ನೋಡಲಿಕ್ಕೆ ಬಳಸುವಂಥ ಒಂದು ಇನ್ಸ್ಟ್ರೂಮೆಂಟ್. ಸೊ ವಿಚ್ ಆರ್ ನಾಟ್ ವಿಸಿಬಲ್ ಟು ಅವರ್ ನೇಕೆಡ್ ಐ, that can be visible in the microscope. Yes, that's compound microscope. What do we observe as we look through the lens? Can we draw the structure that we are able to see through the microscope on an observation sheet? Does it look like figure 5.2, cells of an onion peel? Onion peel cells ಹೆಂಗಿರ್ತಾವೆ ನೋಡ್ರಿ, ಕರೆಕ್ಟ್ ನೋಡ್ಕೊರಿ. ಈಗ ನಾನು ಡಯಾಗ್ರಾಮ್ ತೆಗಿಯಂಗಿಲ್ಲ ಇದನ್ನು. ಓಕೆ, ಇದೇನು ಅಷ್ಟೇನು ಡಯಾಗ್ರಾಮ್ ಕೇಳೋದಿಲ್ಲ, ಹೆಂಗಿರ್ತಾವೆ ನೋಡ್ರಿ, ಸೆಲ್ಸ್ ಆಫ್ ಆನಿಯನ್ ಪೀಲ್. ಸೊ ಇಲ್ಲಿ ಏನದಾವಲ್ಲ, ದೀಸ್ ಆಲ್ ಆರ್ ಸೆಲ್ಸ್. ಸೊ ನ್ಯೂಕ್ಲಿಯಸ್ ಅದ, ಸೆಲ್ಸ್ ಅದ. ನ್ಯೂಕ್ಲಿಯಸ್ ಎಲ್ಲಿರ್ತದೆ ರೀ, ಆನಿಯನ್ ಅಂದರೆ ಇದು ಪ್ಲಾಂಟ್. ನ್ಯೂಕ್ಲಿಯಸ್ ಯಾವಾಗಲೂ ಒಂದು ಸೈಡಿಗೆ ಇರ್ತದೆ, ನಾಟ್ ಸೆಂಟರ್. ಇನ್ ಆನಿಮಲ್ ಸೆಲ್ ಇಟ್ ವಿಲ್ ಬಿ ಇನ್ ದ ಸೆಂಟರ್, ಬಟ್ ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಆನಿಯನ್ ಸೆಲ್ ಇನ್ ದ ಸೆನ್ಸ್ ಇಟ್ಸ್ ಅ ಪ್ಲಾಂಟ್ ಸೆಲ್ಸ್. ನಿಮ್ಮ ಬುಕ್ ಇರ್ತದೆ, ಬುಕ್ ಒಳಗೆ ತೆಗೆದು ನೋಡ್ರಿ. ಓಕೆ,
ಸೊ ಇದು ಪ್ಲಾಂಟ್ ಸೆಲ್ ಆಗಿರೋದ್ರಿಂದ ನ್ಯೂಕ್ಲಿಯಸ್ ಇಲ್ಲಿ ಇರ್ತದ, ಸೈಡ್ ಇರ್ತದ, ಇಲ್ಲದಾವ್ ನ್ಯೂಕ್ಲಿಯಸ್, ದೇ ಆರ್ ಸೈಡ್ ಅಂಡ್ ದೀಸ್ ಆಲ್ ಆರ್ ಸೆಲ್ಸ್, ದೀಸ್ ಆಲ್ ಆರ್ ದ ಸೆಲ್ಸ್ ಆಫ್ ಆನಿಯನ್. ಆನಿಯನ್ ಸೆಲ್ಸ್ ಇವು. ಸೊ ದೀಸ್ ಆಲ್ ಆರ್ ದ ಸೆಲ್ಸ್ ಆಫ್ ಆನಿಯನ್. ವಿ ಕ್ಯಾನ್ ಟ್ರೈ preparing temporary mounts of peels of onions of different size. Temporary mounts of peels ಅಂತ ತಗೊಂಡ ಡಿಫ್ರೆಂಟ್ ಆನಿಯನ್ಸ್ ಆಫ್ ಡಿಫ್ರೆಂಟ್ ಸೈಜಸ್ ಅನ್ನ ನಾವು ಪ್ರಿಪೇರ್ ಮಾಡ್ಬೋದು. ವಾಟ್ ಡು ವಿ ಅಬ್ಸರ್ವ್? ನಾವೇನನ್ನ ಅಬ್ಸರ್ವ್ ಮಾಡ್ತೀವಿ? ಡು ವಿ ಸಿ ಸಿಮಿಲರ್ ಸ್ಟ್ರಕ್ಚರ್ಸ್ ಆರ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್? ನಮಗೆ ಸಿಮಿಲರ್ ಸ್ಟ್ರಕ್ಚರ್ ಕಾಣ್ತಾವ ಅಥವಾ ಡಿಫ್ರೆಂಟ್ ಸ್ಟ್ರಕ್ಚರ್ ಕಾಣ್ತಾವ ಅನ್ನೋದನ್ನ ನೋಡಬೇಕು. ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್? ಅಲ್ಲಿ ಕಂಡಂತ ಆನಿಯನ್ ಸ್ಟ್ರಕ್ಚರ್ ಏನು ಸೆಲ್ಸ್ ಬಂದವಲ್ಲ, ವಾಟ್ ಅವು ಸ್ಟ್ರಕ್ಚರ್ಸ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದೋಸ್ ಸ್ಟ್ರಕ್ಚರ್ಸ್? ಓಕೆ, ದೀಸ್ ಸ್ಟ್ರಕ್ಚರ್ಸ್ ಲುಕ್ ಸಿಮಿಲರ್ ಟು ಈಚ್ ಅದರ್. ದೇ ಲುಕ್ ಸಿಮಿಲರ್ ಟು ಈಚ್ ಅದರ್. ಒಂದಕ್ಕೊಂದು ದೇ ಆರ್ ಲುಕಿಂಗ್ ಸಿಮಿಲರ್. ಓಕೆ, ಟುಗೆದರ್ ದೇ ಫಾರ್ಮ್ ಅ ಬಿಗ್ ಸ್ಟ್ರಕ್ಚರ್ ಲೈಕ್ ಎನ್ ಆನಿಯನ್ ಬಲ್ಬ್. Like an onion bulb, together they form a big structure. They will form the big structure like onion bulb. We find from this activity that onion bulbs of different sizes have similar small structures visible under a microscope. Onion bulbs of different sizes have similar small structures visible under a microscope. Under microscope they have the similar. ಒಂದು ಆನಿಯನ್, ದೊಡ್ಡದ ಆನಿಯನ್ ತಗೋರಿ, ಒಂದು ಸಣ್ಣ ಆನಿಯನ್ ತಗೋರಿ, ಬಟ್ ಇದನ್ನ ನೀವು ಪೀಲ್ ಮಾಡಿದ್ರು ಅದ್ರೊಳಗೆ ಹಾಕಿ ಅಥವಾ ಇದ್ರೊಳಗಿನ ಪೀಲ್ ತೆಗೆದು ಅರ್ಧೊಂದು ಪೀಸ್ ಹಾಕಿದ್ರು ಕೂಡ ಯಾವುದೇ ಆನಿಯನ್ ಎಷ್ಟು ದೊಡ್ಡದಿಲ್ಲ, ಇಷ್ಟು ದೊಡ್ಡ ಆನಿಯನ್ ತೊಗೊಂಡಿರ್ತೀವಿ, ಅದನ್ನ ಕಟ್ ಪೀಲ್ ಮಾಡಿ, ಪೀಲ್ ಅಂದ್ರೆ ಸುಲಿದು ಅದ್ರದ್ದೊಂದು ಪೀಸ್ ತೊಗೊಂಡು ಅದ್ರೊಳಗೆ ಹಾಕಿದ್ರು. ಸಣ್ಣದ ಆನಿಯನ್ ಬರೀ ಅದನ್ನು ತೊಗೊಂಡು ಸುಲಿದು ಅದ್ರದ್ದೊಂದು ಪೀಸ್ ಹಾಕಿದ್ರು, ಅಥವಾ ತೊಪ್ಪಲು ಉಳ್ಳಾಗಡ್ಡಿ ಅಂತ ಬರ್ತಾವೆ ಆ ಆನಿಯನ್ ತೆಗೆದು ಒಂದು ಸಣ್ಣ ಪೀಸ್ ಹಾಕಿದ್ರು. ಮೂರದ್ರದ್ದು ಸೆಲ್ಲದ ಸ್ಟ್ರಕ್ಚರ್ ಸೇಮ್ ಆಗಿರ್ತದೆ. ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಆಫ್ ಆನಿಯನ್, ಸೆಲ್ ಸ್ಟ್ರಕ್ಚರ್ ಚೇಂಜ್ ಆಗೋಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯೂಮನ್ ಬೀಯಿಂಗ್, ಯು ಆಲ್ ಆರ್ ಹ್ಯೂಮನ್ ಬೀಯಿಂಗ್. ಸೊ ಯುವರ್ ಗ್ರ್ಯಾಂಡ್ ಪಾ ಇಸ್ ದೇರ್, ಗ್ರ್ಯಾಂಡ್ ಮಾ ಇಸ್ ದೇರ್, ಓಕೆ, ಯುವರ್ ಬ್ರದರ್ ಇಸ್ ದೇರ್. ಸೊ ಎಲ್ಲರದು ಸೆಲ್ ಏನಿರ್ತದೆ, ನೀವು ಸಣ್ಣವ್ರು ಅದಿರಿ, ನಿಮ್ಮ ಬಿಗ್ ಬ್ರದರ್ ದೊಡ್ಡವ್ರು ಇರ್ತಾರೆ, ಓಕೆ, ನಿಮ್ಮ ಗ್ರ್ಯಾಂಡ್ ಪಾ ಇದ್ರೆ ಅವ್ರು ತೀರಾ ದೊಡ್ಡವ್ರು ಇರ್ತಾರೆ, ಬಟ್ ಎಲ್ಲರದು ಸೆಲ್ ಸ್ಟ್ರಕ್ಚರ್ ಏನಿರ್ತದೆ ಸೇಮ್ ಇರ್ತದೆ, ಬದಲಾಗೋದಿಲ್ಲ. ಓಕೆ, ದ ಸೆಲ್ ವಿಲ್ ಬಿ ಸೇಮ್ ಫಾರ್ ಆಲ್ ದ ತ್ರೀ. ದಟ್ ಈಸ್ ಹ್ಯೂಮನ್ ಸೆಲ್, ಆನಿಮಲ್ ಸೆಲ್, ಆ ಟೈಪ್ ಇರ್ತದೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸೈಜ್. ಎಸ್, ದಿ ಸ್ಟ್ರಕ್ಚರ್ ಲುಕ್ ಸಿಮಿಲರ್ ಟು ಈಚ್ ಅದರ್. ಅವು ಒಂದಕ್ಕೊಂದು ಸಿಮಿಲರ್ ಕಾಣ್ತಾವು. ಟುಗೆದರ್ ದೇ ಫಾರ್ಮ್ ಅ ಬಿಗ್ ಸ್ಟ್ರಕ್ಚರ್ ಲೈಕ್ ಆನ್ ಆನಿಯನ್ ಬಲ್ಬ್ ದಟ್ ವಿ ಡಿಸ್ಕಸ್ಡ್ ನೌ. Regardless of the size onion they come from, they all look the same. These small structure that we see are the basic building units of the onion bulb. So whatever the small structures we are seeing now, these are the basic building blocks of the onion bulb. The onion bulb with basic building blocks ivu. These structures are called cells. These structures ಗಳಿಗೆ ಏನಂತೀವಿ ನಾವು? Cells. These structures are called as cells. ಈ ಸ್ಟ್ರಕ್ಚರ್ಗಳಿಗೆ ಸೆಲ್ಸ್ ಅಂತ ಕರೆಯುತ್ತೇವೆ. ಓಕೆ, not only onions but all organisms that we observe around are made up of cells. Not only onions, onion ಅಷ್ಟೇ ಅಲ್ಲ, all organisms that we observe around, ನಮ್ಮ ಸುತ್ತಮುತ್ತಲು ಇರುವಂತ ಎಲ್ಲ ಆರ್ಗ್ಯಾನಿಸಮ್, they are made up of cells. Whether it is plant, whether it is animal, whether it is microorganism, whichever have the life, they all made up of cells. Which do not have the life, they are made up of atoms. Everything is same. All organisms, microorganisms, plants, these all are made up of the basic building block, that is fundamental unit of life, that is cell. However, there are also single cells that live on their own. ಒಂದಿಷ್ಟು ಏನದಾವು ಸಿಂಗಲ್ ಸೆಲ್ಸ್ ಅದಾವು, ಅವು ತಮ್ಮಷ್ಟು ತಾವು ಇರ್ತಾವು. Cells were first discovered by Robert Hooke in 1665. In 1665, first time the Robert Hooke discovered the cells. He observed the cells in a cork slice with the help of a primitive microscope. He observed the cells in a cork slice. Cork slice ಏನಂತಲ್ಲ ಆಗಲೇ ನಾವು ಹೇಳಿದೀವಲ್ಲ, ಆ ಕಾರ್ಕ್ ಸ್ಲೈಸ್ ಒಳಗೆ ಏನು ಮಾಡಿದ, ಸೆಲ್ ಅಬ್ಸರ್ವ್ ಮಾಡಿದ. ದಟ್ ಈಸ್ ಇನ್ 1665.
Then that is with the primitive microscope. Primitive microscope use ಮಾಡ್ಕೊಂಡು 1665 he observed the cell. Leeuwenhoek 1674 with the improved microscope discovered the free living cells in pond water for the first time. Pond water ದೊಳಗ free living cells ಇದ್ದದನ್ನ first time discover ಮಾಡಿದ ವ್ಯಕ್ತಿ Leeuwenhoek in the year 1674. With the improved microscope, it was Robert Brown in 1831 who discovered the nucleus in the cell. Cell ಒಳಗೆ ನ್ಯೂಕ್ಲಿಯಸ್ ಐತೆ ಅಂತ ಹೇಳಿ ಸ್ಟಡಿ ಮಾಡಿದವನು ಕುಮಾರ್ ಕಂಠೀರವ ಇವನೇ. ದಟ್ ಈಸ್ ನಾಟ್ ಇವಲ್ಲ, ರಾಬರ್ಟ್ ಬ್ರೌನ್. ಇವ್ ರಾಬರ್ಟ್ ಹುಕ್ ಫಸ್ಟ್ ಸೆಲ್ ಹಿಡಿದವ, ಬಟ್ ಸೆಲ್ ನ್ಯೂಕ್ಲಿಯಸ್ ಐತೆ ಅಂತ ಹಿಡಿದವ ಕುಮಾರ್ ಕಂಠೀರವ, ರಾಬರ್ಟ್ ಬ್ರೌನ್. ದಟ್ ಹ್ಯಾಪನ್ಡ್ ಇನ್ 1831. Who discovered the nucleus in the cell? Purkinje in 1839 coined the term protoplasm for the fluid substance of the cell. ಸೆಲ್ ಒಳಗೆ ಫ್ಲೂಯಿಡ್ ಸಬ್ಸ್ಟೆನ್ಸ್ ಇರ್ತದೆ. ನಾ ಮುಂದೆ ಸೆಲ್ ಡಯಾಗ್ರಾಮ್ ತೆಗೆದು ಹೇಳೋದನ್ನ ಹೇಳ್ತೀನಿ ನಿಮಗೆ. ಸೊ ಸೆಲ್ ಒಳಗೆ ಏನಿರ್ತದೆ, ಫ್ಲೂಯಿಡ್ ಸಬ್ಸ್ಟೆನ್ಸ್ ಇರ್ತದೆ. ದ್ಯಾಟ್ ಫ್ಲೂಯಿಡ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಪ್ರೋಟೋಪ್ಲಾಸ್ಮಾ. That fluid substance is called as protoplasma. Okay, yes, that fluid substance is called as protoplasma for the fluid substance of the cell. Fluid substance of the cell ಗೆ ಅದನ್ನ ಹೇಳಿದ್ರು. The cell theory that all the plants and animals are composed of cells and that the cell is the basic unit of life was presented by two biologists, Skeldon and Swan. Skeldon and Swan ಅಂತ ಟೂ ಬಯಾಲಜಿಸ್ಟ್ ಏನ್ ಮಾಡಿದ್ರು 1838-1839 ಒಳಗ ಪ್ರೆಸೆಂಟ್ ಮಾಡಿದ್ರು. ದಟ್ ಈಸ್ ಕಾಲ್ಡ್ as cell theory of life. The cell theory was further expanded by Virchow 1855 by suggesting that all cells arise from pre-existing cells. So cell theory ಏನು ಮಾಡಿತು, further expanded by Virchow by suggesting that all cells arise from pre-existing cells. Pre-existing cells ಅಂದ್ರೆ ಎಲ್ಲ ಸೆಲ್ ಅರೈಸ್ ಆಗ್ತಾವು ಅವರು ಹೇಳಿದರು. With the discovery of the electron microscope in 1940, it was possible to observe and understand the complex structure of the cell and its various organelles. So it was possible to observe and understand the complex structure of the cell by various organelles. So discovery of electron microscope ಆಗೋದ್ರಿಂದ, so 1940 ಒಳಗಾತು discovery of electron microscope. It was possible to observe and understand the complex structure of the cell and its various organelles. Complex structure of cell ಮತ್ತು ಅದರ various organelleಯನ್ನ ಸ್ಟಡಿ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡಿತು. So this is regarding complete part of the first basics concept. The fundamental organizational unit of life is the cell. So ಇದೇನ್ರಿ ನಾವು ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೆಲ್, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಓಕೆ, ರಾಬರ್ಟ್ ಹುಕ್ ಫಸ್ಟ್ ಅದನ್ನು ಡಿಸ್ಕವರ್ ಮಾಡಿದ. ಒಂದು ಬಾರ್ಕ್ ಆಫ್ ಟ್ರೀ ತಗೊಂಡ, ಅಲ್ಲಿ he took the slice of that and in that he observed cork. So in that cork he found small rooms. He called them as cell. Cell means it is a little room. It happened in 1665 with his primitive microscope. Okay, so later in the pond water, Leeuwenhoek in 1674 studied about cells, and later in 1831 Robert Brown came and he discovered that cells has a nucleus. Cell ಒಳಗೆ ನ್ಯೂಕ್ಲಿಯಸ್ ಐತೆ ಅಂತ ಫಸ್ಟ್ ಟೈಮ್ ಕಂಡು ಹಿಡ್ದವ ರಾಬರ್ಟ್ ಬ್ರೌನ್. ಸೊ ನೆಕ್ಸ್ಟ್ ಒಬ್ಬ ಸೈಂಟಿಸ್ಟ್ ಬರ್ತಾನ. ಸೊ he coined the term protoplasma. Okay, ಹಂಗ ತೆಗಿತೀನಿ ಸೆಲ್ ಹಿಂಗಿರ್ತದಲ್ಲ ಸೆಲ್. ಸೊ ಹಿಂಗೆ ಸೆಲ್ ಇದ್ದಾಗ ಇಲ್ಲೊಂದು ನ್ಯೂಕ್ಲಿಯಸ್ ಇರ್ತದೆ. ಓಕೆ, ಇಫ್ ಇಟ್ ಈಸ್ ಅನಿಮಲ್ ಸೆಲ್ ನ್ಯೂಕ್ಲಿಯಸ್ ಇಲ್ಲಿ ಇರ್ತದೆ. ಇಫ್ ಇಟ್ ಈಸ್ ಪ್ಲಾಂಟ್ ಸೆಲ್ ನ್ಯೂಕ್ಲಿಯಸ್ ಇಲ್ಲೇ ಅಥವಾ ಇಲ್ಲಿ ಇರ್ತದೆ, ಎರಡು ಕಡೆ ಇರ್ತದೆ. ಎರಡು ಜಾಗದಾಗ ಎಲ್ಲಿದೆ ಇರ್ತದೆ ಅಂದ್ರೆ ಸೈಡ್ ಒಳಗೆ ಇರ್ತದೆ. ಓಕೆ, ಸೊ ಸಪೋಸ್ ಈಗ ಅನಿಮಲ್ ಸೆಲ್ ನ್ಯೂಕ್ಲಿಯಸ್ ಇಲ್ಲಿ ಅದ ಇರ್ತದೆ. ಸೊ ಇಲ್ಲಿ ಇಷ್ಟು ಉಳಿದು ಸಬ್ಸ್ಟೆನ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿರ್ತದೆ, ಗಾಲ್ಗಿ ಅಪಾರ್ಟಸ್, ಇಲ್ಲೇ ರೈಬೋಸೋಮ, ಸೊ ಹಿಯರ್ ಮೈಟೋಕಾಂಡ್ರಿಯಾ, ಹಿಂಗಿರ್ತಾವ. ಸೊ ಇಲ್ಲಿ ಏನಿರ್ತದೆ, ಈ ಲಿಕ್ವಿಡ್ ಇರ್ತದೆ. ಸೊ ಈ ಲಿಕ್ವಿಡ್ಗೆ ಏನನ್ನ ನಾವು ಪ್ರೋಟೋಪ್ಲಾಸ್ಮಾ ಅಂತ. ನೆಕ್ಸ್ಟ್ ಒನ್ ಸೈಂಟಿಸ್ಟ್, ಸೊ ಹಿ ಕಾಲ್ಡ್ ಇಟ್ ಆಸ್ ಪ್ರೋಟೋಪ್ಲಾಸ್ಮ್. ಸೊ ಪ್ರೋಟೋಪ್ಲಾಸ್ಮ್ ಅಂತ ಹೇಳೋದು ನಾವು ಕರೆದ. ಸೊ ನಾನು ಪ್ರಾಪರಾಗಿ ನೆಕ್ಸ್ಟ್ ಕ್ಲಾಸ್ ಹೇಳೋದ್ನಾಗ ಅಥವಾ ಅದಕ್ಕಿಂತ ನೆಕ್ಸ್ಟ್ ಕ್ಲಾಸ್ ಹೇಳಿದ್ರೆ ಯಾವಾಗ ಬರ್ತೈತೆ ಅವಾಗ ಸೆಲ್, ಹ್ಯೂಮನ್ ಸೆಲ್, ಅನಿಮಲ್ ಸೆಲ್ ಆ್ಯಂಡ್ ಪ್ಲಾಂಟ್ ಸೆಲ್ ಬರೋದ್ನಾಗ ಅದು ಪ್ರಾಪರ್ ಡಯಾಗ್ರಾಮ್ ಹಾಕ್ತೀನಿ. ಡಯಾಗ್ರಾಮ್ ಹಾಕಿ ತೆಗಿತೀನಿ. ನೀವೇ ಯಾರೇ ಬಂದ್ರೆ ಭಾಳ ಚಲೋ ಆಗ್ತೈತಿ. ಅಂದರೆ ನೀವು ಯಾವತ್ತು ವೀಡಿಯೋ ನೋಡ್ತಿರ್ತಿಲ್ಲ, ಯಾವತ್ತು ಬಂದ್ರೆ ಭಾಳ ಚಲೋ. ವಿಡಿಯೋ ನೋಡಿದಾಗ ಚೆಂದಂಗೆ ಬಂದು ನಮಗೆ ಚಿತ್ರ ತೆಗೆದುಕೊಟ್ಟು ಹೋಗ್ಬೋದು, ಅನಿಮಲ್ ಸೆಲ್ದು ಪ್ಲಾಂಟ್ ಸೆಲ್ದು. ಸೊ
ಸೊ ಚಿತ್ರ ತೆಗೆದ್ರಿ ಅಂದರೆ ನಿಮ್ದು 2 ದಿನ ಹೋಮ್ವರ್ಕ್ ಕ್ಯಾನ್ಸಲ್. ನೀವೇನು 2 ದಿನ ಹೋಮ್ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಬಂದು ಚಿತ್ರ ತೆಗಿತಾರೋ ಅಷ್ಟೇ. ಓಕೆ, ನೀವು ತೆಗಿಲ್ಲ ಅಂದರೂ ಹವೆವರ್ ಐ ವಿಲ್ ಡ್ರಾ, ಬಟ್ ಇಟ್ಸ್ ನಾಟ್ ಟೂ ಮಚ್ ಪ್ರಾಪರ್ಲಿ ಐ ಕ್ಯಾನ್ ಡ್ರಾ, ಬಟ್ ಐ ಕ್ಯಾನ್ ಡ್ರಾ ಟು ಸರ್ಟನ್ ಎಕ್ಸ್ಟೆಂಟ್ so that you can understand. Okay, so that will be fine. So we'll see the remaining things in the next class. Thank you.